ಆಗ್ಲೇ ಆ ಕ್ರಿಮಿನಲ್ ಮ್ಯೂಲ್ ಮಾಂಗ್ನ ನೋಡ್ತಾನೆ ಮತ್ತೆ ಅವನ ಹತ್ರ ಬೇಡ್ಲಿಕ್ಕೆ ಶುರು ಮಾಡ್ತಾನೆ. ಮತ್ತೆ ಮ್ಯೂಲ್ ಮಾಂಗ್ ಅವನಿಂದ ಕಿತ್ಕೊಂಡಿರೋ ವಿನಾಶನ ವಾಪಸ್ ಕೊಡ್ಲಿಕ್ಕೆ ಹೇಳ್ತಾನೆ. ಆದ್ರೆ ಮ್ಯೂಲ್ ಮಾಂಗ್ ಸ್ಮೈಲ್ ಮಾಡ್ತಾ ಅಲ್ಲೇ ಕುತ್ಕೋತಾನೆ. ಈ ಕಡೆ ದೋಕ್ಯುಂಗೆ ಅವನ ತಮ್ಮನಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಹಾಸ್ಪಿಟಲ್ ನಿಂದ ಕಾಲ್ ಬರುತ್ತೆ. ಮತ್ತೆ ಅವಳು ಟೆನ್ಷನ್ ನಲ್ಲಿ ಕ್ಯಾಬ್ ಹಿಡಿಲಿಕ್ಕೆ ಹೋಗ್ತಾಳೆ. ಇಲ್ಲಿ ನಮಗೆ ಒಂದು ಫ್ಲಾಶ್ ಬ್ಯಾಕ್ ತೋರಿಸಲಾಗತ್ತೆ. ದೋಕ್ಯುಂಗ್ ಸಣ್ಣ ಇರ್ಬೇಕಾದ್ರೆ ಅವಳಿಗೆ ಹಾಸ್ಪಿಟಲ್ ನಿಂದ ಕಾಲ್ ಬರುತ್ತೆ. ಮತ್ತೆ ಅವರು ಅವಳ ತಂದೆ ತಾಯಿ ತೀರ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಪ್ರೆಸೆಂಟ್ ನಲ್ಲಿ ದೋಕ್ಯುಂಗ್ ಇದೆಲ್ಲ ಯೋಚನೆ ಮಾಡಿ ತುಂಬಾ ಟೆನ್ಷನ್ ಆಗ್ತಿದ್ಲು. ಆ ಕ್ರಿಮಿನಲ್ಗೆ ಕೋರ್ಟ್ ನಿಂದ ಕರ್ಕೊಂಡು ಹೋಗ್ಬೇಕಾದ್ರೆ ಅವನು ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ನೋಡ್ತಾನೆ. ಮತ್ತೆ ಅವನ ತಲೆಗೆ ಪೆಟ್ಟು ಬಿದ್ದು ಅವನು ಮೂರ್ಛೆ ಹೋಗ್ತಾನೆ. ಹಾಸ್ಪಿಟಲ್ ನಲ್ಲಿ ದೋಕ್ಯುಂಗ್ ನ ಡಾಕ್ಟರ್ ಮ್ಯೂಲ್ ಮಾಂಗ್ಗೆ ಟೆರೆಸ್ ನಲ್ಲಿ ಕುತ್ಕೊಂಡಿರೋದನ್ನ ನೋಡ್ತಾರೆ. ಮತ್ತೆ ಅವರಿಗೆ ಅನ್ಸುತ್ತೆ ಯಾರೋ ಡಾಕ್ಟರ್ ಪೇಷಂಟ್ ನ ಕಾಪಾಡ್ಲಿಕ್ಕಾಗದೆ ಬೇಜಾರಲ್ಲಿ ಸುಸೈಡ್ ಮಾಡ್ಕೊಳ್ಳಿಕ್ಕೆ ಹೋಗಿದ್ದಾರೆ ಅಂತ. ಅವರು ಮ್ಯೂಲ್ ಮಾಂಗ್ಗೆ ಸಮಾಧಾನ ಪಡಿಸ್ತಾ ಕೆಳಗ್ ಬರ್ಲಿಕ್ಕೆ ಹೇಳ್ತಾರೆ. ಮತ್ತೆ ಮ್ಯೂಲ್ ಮಾಂಗ್ ಅಡ್ಡಿಲ್ಲ ಕೆಳಗ್ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಜಂಪ್ ಮಾಡ್ತಾನೆ. ಡಾಕ್ಟರ್